ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯ್ ಕ್ರಿಶ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಟಾಪಿಕ್ ಏನಂದರೆ, ನೀವು ನೋಡೇ ಇರ್ತೀರಾ ತಮ್ನಲಲ್ಲಿ, ಕೃಷಿಕರಿಗೆ ಕುರಿ ಶೆಡ್ ಮಾಡೋಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದು 90ರಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಜನರಲ್ ಕ್ಯಾಟಗರಿಗೆ 50ರಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ, ಮತ್ತು ಹಿಂದುಳಿದ ವರ್ಗದವರಿಗೆ 90ರಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ. 90ರಷ್ಟು ಅಂದರೆ ಎಷ್ಟು? 5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ. 5 ಲಕ್ಷದಲ್ಲಿ ನಿಮಗೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ? 5 ಲಕ್ಷದಲ್ಲಿ ಕುರಿ ಸಾಕುವವರ ವಸತಿ, ಆಮೇಲೆ ಕುರಿ ಶೆಡ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಎರಡೂ ಒಂದರಲ್ಲೇ ಇರುತ್ತೆ. ಅದೆರಡೂ ನಿರ್ಮಿಸ್ಬೇಕು. ನಿರ್ಮಿಸಿ ಅವರು ಬರ್ತಾರೆ, ಚೆಕಿಂಗ್ ಆಫೀಸರ್ ಬಂದು ನಿಮ್ಮ ಫೋಟೋ ಎಲ್ಲ, ನೀವು ಮಾಡಿರೋ ಕೃಷಿ ಶೆಡ್ ಮತ್ತು ವಸತಿ ಫೋಟೋ ತಗೊಂಡು ಅವರು ಸರ್ಕಾರಕ್ಕೆ ಕೊಡ್ತಾರೆ. ಆದರೆ ಇದರಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಇದರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಏನೇನು ಬರುತ್ತೆ? ಯಾರು ಎಲಿಜಿಬಲ್ ಆಗಿರ್ತಾರೆ? ಇದಕ್ಕೆ ಯಾರು ಎಲಿಜಿಬಲ್ ಅಂದರೆ, ಕುರಿ ಸಾಕಾಣಿಕೆ ಮತ್ತು ಜಿಗಣಿ ಅಂತೀನಿ, ಉಣ್ಣೆ ಸದಸ್ಯರಾಗಿರ್ಬೇಕು. ಉಣ್ಣೆ ಅಭಿವೃದ್ಧಿಯ ಸದಸ್ಯರಾಗಿದ್ರೆ ಮಾತ್ರ ನಿಮಗೆ ಈ ಸೌಲಭ್ಯ ಸಿಗುತ್ತೆ, ಇಲ್ಲ ಅಂದರೆ ಸಿಗೋಲ್ಲ. ಈ ಸ್ಕೀಮ್ಗೆ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಸಿಗುತ್ತೆ? 5 ಲಕ್ಷ ಸಬ್ಸಿಡಿ ಏನೋ ಬರ್ತದೆ. ಅದು 10+1 SC ST ಅವರಿಗೆ. ಆಮೇಲೆ ಕೃಷಿ ಸದಸ್ಯರಾಗಿರ್ತಾರಲ್ಲ, ಅವ್ರಿಗೆ 20+1 ಆ ಥರ. ನೀವೇನಾದರೂ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಅಭಿವೃದ್ಧಿಯ ಸದಸ್ಯರಾಗಿದ್ರೆ ನಿಮಗೆ ಕುರಿಗಳಿಗೆ ಔಷಧಿ ಸಿಗುತ್ತೆ, ಮತ್ತು ಕುರಿ ಹೇಗೆ ಸಾಕಾಣಿಕೆ ಮಾಡಬೇಕು ಅನ್ನೋದು ಟ್ರೈನಿಂಗ್ ಕೂಡ ಕೊಡ್ತಾರೆ, ಅದು ಫ್ರೀಯಾಗಿ. ನೀವೇನಾದರೂ ವಲಸೆ ಹೋಗಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ಅವರಿಗೆ ಉಚಿತವಾಗಿ ಸೋಲಾರ್ ಲೈಟು ಮತ್ತು ಟೆಂಟ್, ಮಳೆ ಬಂದಾಗ ಜಾಕೆಟ್ಸ್ ಹಾಕೊಂತಾರಲ್ಲ ಅವೆಲ್ಲ, ಅದು ಮತ್ತು ಛತ್ರಿ ಎಲ್ಲ, ಅವ್ರಿಗೆ ಏನೇನು ಬೇಕು ವಲಸೆ ಹೋಗುವಾಗ ಅಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಆದರೆ ಈ ಸೌಲಭ್ಯನ ಯಾರು ತಗೊಂತಾನೆ ಇಲ್ಲ. ಕರೆಕ್ಟಾಗಿ ಯಾರು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿಯಲ್ಲಿ ಸದಸ್ಯರಾಗಿ ರಿಜಿಸ್ಟರ್ ಮಾಡಿಲ್ಲ ಕರೆಕ್ಟಾಗಿ ಯಾರು. ಅಷ್ಟಿಗೆ ಅವರು ಕೃಷಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ನಿಮ್ಗಾಗಿ ದುಡ್ಡು ಬರ್ತಾ ಇದೆ, ಆದರೆ ನಿಮ್ಮ ಹತ್ರ ಬರ್ತಾ ಇಲ್ಲ. ಎಲ್ಲ ಅಲ್ಲಿ ಸರ್ಕಾರ ಅಲ್ಲೇ ಆಫೀಸರ್ಲ್ಲ ಅಲ್ಲೇ ಅಲ್ಲೇ ಆಗೋಗ್ತಾ ಇದೆ, ನೀವು ಉಪಯೋಗಿಸ್ಕೊಂತಾನೆ ಇಲ್ಲ. ಹಾಗಾಗಿ ಇವತ್ತೇ ನೀವು ಹೋಗಿ ಕೃಷಿ ಮಂಡಳಿಗೆ ಹೋಗಿ ನೀವು ಅರ್ಜಿ ಹಾಕಿ. ಅಲ್ಲಿ ಹೋಗಿ ಹೇಳಿದ್ರೆ ಏನು ಡಾಕ್ಯುಮೆಂಟ್ಸ್ ಬೇಕಂತ ಅವ್ರು ಹೇಳ್ತಾರೆ. ಒಂದೊಂದು ಆಫೀಸಲ್ಲಿ ಒಂದೊಂದು ಥರ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಎಲ್ಲಾದ್ರೂ ಒಂದೇ ಡಾಕ್ಯುಮೆಂಟ್ಸ್ ಕೇಳ್ಬೇಕು, ಆದರೆ ಒಂದೊಂದು ಹತ್ರ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಅವರು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಇವತ್ತೇ ಹೋಗಿ ಕೃಷಿ ಆಫೀಸಲ್ಲಿ, ಇಲ್ಲ ನಿಮ್ಮ ತಾಲೂಕಿನ ನಿಮ್ಮ ತಾಲೂಕು ಸೇರಿರುವ ನಿಮ್ಮ ಹೋಬಳಿಗೆ ಹೋಗಿ ಕೃಷಿ ಸೇವಾ ಕೇಂದ್ರ ಅಂತ ಇರುತ್ತೆ, ಅಲ್ಲೋಗಿ ನೀವು ಅಪ್ರೋಚ್ ಆದರೆ ಅವ್ರು ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಹೇಳ್ತಾರೆ. ಕುರಿ ಸಾಕಾಣಿಕೆ ಅಲ್ಲ, ಅಲ್ಲಿ ನಿಮಗೆ ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಕೊಡೋದು ಎಲ್ಲ ಅವ್ರ ನೋಟಿಸ್ ಬೋರ್ಡಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಪಿನ್ ಮಾಡಿರ್ತಾರೆ. ಅದನ್ನು ನೀವು ಅದರಲ್ಲಿ ನೋಡಿಕೊಂಡು ಏನೇನು ಬೇಕು ಅಂತ ಎತ್ಕೊಂಡಾಗೆ ಅವ್ರು ಕೊಟ್ಟರೆ ಅವರು ಅರ್ಜಿ ಹಾಕ್ಕೊಡ್ತಾರೆ. ವಿತಿನ್ 1 ಮಂತಲ್ಲಿ ನೀವು ಎಲಿಜಿಬಲ್ ಆದರೆ ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ, ಇಲ್ಲ ನಿಮ್ಮ ಮೊಬೈಲ್ ಮೆಸೇಜ್ ಬರುತ್ತೆ. ಆಗ ನೀವು ಅಲ್ಲೋಗಿ ಅಪ್ರೋಚ್ ಆದರೆ ಅವರು ನೆಕ್ಸ್ಟ್ ಉಳಿದಿರೋ ಏನು ಮಾಡ್ಬೇಕಂತ ಹೇಳ್ತಾರೆ, ಪ್ರೋಸೆಸ್ ಆದಮೇಲೆ ನಿಮಗೆ ಸಬ್ಸಿಡಿ ಬರುತ್ತೆ. ಅಷ್ಟೇ ಗೈಸ್. ಮುಂದಿನ ಹೊಸ ಸ್ಕೀಮ್ಗಳ ವಿವರಣೆಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.